ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಹಾಗೆ ಸುತ್ತಾಡ್ಕೊಂಬರೋಣ ಅಕ್ಕನ ಜೊತೆ ಅಂತ ಅಂದ್ಕೊಂಡೆ. ಬಟ್ ಆಲ್ ಆಫ್ ಅ ಸಡನ್ ಮಳೆ ಬಂದುಬಿಡ್ತು. ಸೊ ಪ್ಲ್ಯಾನ್ ಎಲ್ಲ ನಾವೇನು ಮಾಡ್ಕೊಂಡಿದ್ವಿ ಎಲ್ಲ ಕ್ಯಾನ್ಸಲ್ ಆಯಿತು. ಮುಂದೆ ಏನಾಯಿತು ಅಂತ ವಿಡಿಯೋದಲ್ಲಿ ನೋಡಿ. ಮಳೆಗೂ ಕೋಪ ಅನಿಸುತ್ತೆ, ನಾನು ಹೊರಗಡೆ ಹೋಗೋದು, ಅದಕ್ಕೆ ಮಳೆ ಬರ್ತಾ ಇದೆ. ಗೈಸ್, ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಿಕಾಸ್ ಆಫ್ ರೈನ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ. ಎಷ್ಟು ಜೋರು ಮಳೆ ಬರ್ತಾ ಇದೆ. ಹಿಂಗೆ ಹೋಗೋದು ಈಚೆ ಮಳೆ ನನಗೂ ಸರಿ ಮಾಡ್ಕೊಳ್ಳೋದೇ ಆಗೋದು ಈ ಗಾಳಿಗೆ. ಎಷ್ಟು ಹಿಂಗೆ ಅನ್ಕೊಂತ ಇದ್ರು ಮತ್ತೆ ಇದಾಗ್ತಾಯಿದೆ. ಮಧ್ಯಾಹ್ನ ಬಂದಿದ್ದಕ್ಕೆ ಆಲ್ಮೋಸ್ಟ್ 1 ಅವರ್ ಆದರೂ ಮಳೆ ನಿಂತಿರಲಿಲ್ಲ. ಹಾಗೆ ವೆಯ್ಟ್ ಮಾಡ್ಕೊಂಡು ನಿಲ್ಲೋವರೆಗೂ ಅಟ್ಲೀಸ್ಟ್ ಇದ್ಬಿಟ್ಟು ಆಮೇಲೆ ನಿಯರ್ ಬೈ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು ಯಾಕೋ ಮಳೆ ನಿಲ್ಲಂಗೆ ಕಾಣ್ತಾ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ರೈನಿ ಸೀಸನ್ ಸ್ಟಾರ್ಟ್ ಆಗಿದ್ದರಿಂದ ಹಾವುಗಳು ಕೂಡ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಯಾವಾಗಲೂ ಹಾವಿನ ಓಡಾಟ ಇದ್ದೇ ಇರುತ್ತೆ. ಆ್ಯಂಡ್ ವೆರೈಟೀಸ್ ಆಫ್ ಹಾವುಗಳಿದೆ ಅಂತ ಹೇಳ್ಬೋದು. ಇದು ಒಂದು ಕೊಳಕು ಮಂಡಲ ಹಾವು ಅಂತ ಹೇಳ್ತಾರಲ್ಲ ಅದು. ಆ್ಯಂಡ್ ನಾಗರಾವು ಮರಿಗಳನ್ನ ಬೇರೆ ಹಾಕಿದೆ, ಅವು ಕೂಡ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಪಾರ್ಕಿಂಗ್ ಸ್ಲಾಟಲ್ಲಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ. ಬಟ್ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಓಡಾಡ್ತಿರ್ತವೆ. ಹಾಗೆ ಚೇಳುಗಳು ಕೂಡ ಫುಟ್ಬಾಲ್ ಗ್ರೌಂಡಲ್ಲಿ ಬಂದಿತ್ತು ಅಂತ ಹಾಕಿದರು. ಇನ್ನೊಂದು ಮರಿ ಏನೋ ಹೋಗ್ತಿತ್ತು ಕೂತ್ಕೊಳ್ಳೋ ಜಾಗದಲ್ಲಿ ಅಂತ ಹಾಕಿದರು. ಹೀಗೆ ಅವಾಗವಾಗ ಕಾಣಿಸ್ತಾ ಇರುತ್ತೆ. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಬಟ್ ಸಿಕ್ಕಾಪಟ್ಟೆ ಹಾವುಗಳು ಕೂಡ ಇದೆ, ಹಾಗೆ ನವಿಲುಗಳು ಕೂಡ ಇದೆ ಇಲ್ಲಿ. ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿದ್ವಿ. ಮಳೆ ನಿಂತಾದಮೇಲೆ ಇಲ್ಲೇ ಎಲ್ಲಾದರೂ ನಿಯರ್ ಬೈ ಹೋಗಿ ಬರೋಣ ಅಂತ ಹೊರಟ್ವಿ. ಫೈನಲಿ ಮಳೆ ಕಡಿಮೆ ಆಗ್ತು. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದಷ್ಟೇ. ಎಲ್ಲಿಗಂತ ಗೊತ್ತಿಲ್ಲ, ನೋಡೋಣ. ಆನ್ ದ ವೇ ಏನಾದರೂ ಚೆನ್ನಾಗಿರುತ್ತೆ, ಇನ್ನೊಂದು ಸಿಕ್ಕಿದ್ರೆ ಹೋಗೋದು. ಹಾಗೆ ರೋಡಲ್ಲಿ ಹೋಗುವಾಗ ಗೋಲ್ಗಪ್ಪ ಕಾಣಿಸ್ತು. ತುಂಬ ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ನಾನು ಗೋಲ್ಗಪ್ಪ ತಿಂದು ಈ ಥರ ರೋಡ್ ಸೈಡಲ್ಲಿ. ಅದಕ್ಕೋಸ್ಕರ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಅದಾದ ನಂತರ ಅಲ್ಲೇ ಇದ್ದಂಥ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಗೋಲ್ಗಪ್ಪ ತಿನ್ಕೊಂಡು ಸೂಪರ್ ಮಾರ್ಕೆಟ್ ಹೋದ ನಂತರ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ಗಳಿದ್ವು. ಪಾತ್ರೆಗಳದ್ದಾಗಲಿ ಅಥವಾ ಬಾಟಲ್ಸ್ ಆಗಲಿ, ಸ್ಟೀಲ್ ಐಟಮ್ಸ್ ಆಗಲಿ ಎಲ್ಲ ಚೆನ್ನಾಗಿದ್ವು. ಬಟ್ ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ತುಂಬ ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ಲೈಕ್ ಆಲ್ಮೋಸ್ಟ್ 400-500 ಹಾಕಿದ್ರು. ಬಟ್ ನನಗೆ ಅದು ವರ್ತ್ ಅಂತ ಅನಿಸಿಲ್ಲ. ಅದಕ್ಕೋಸ್ಕರ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ನಂತರ ಮತ್ತು ಇನ್ನೇನಾದರೂ ಇದೆಯಾ ನೋಡೋದಕ್ಕೆ ಹೊಸ ಪ್ಲೇಸ್, ಅಥವಾ ಇನ್ನೇನಾದ್ರು ತಿನ್ನೋದಕ್ಕೆ ಇದೆಯಾ ಅಂತ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟಿಗೆ ಅಲ್ಲಿಂದ ಹಾಗೆ ಹುಡ್ಕೊಂಡು ಹೊರಟ್ವಿ. ನಂತರ ಅಲ್ಲಿ ಯಾವುದೋ ಅಷ್ಟು ಅಂಗಡಿಗಳು ಸಿಗಲಿಲ್ಲ. ನೆಕ್ಸ್ಟಿಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಡಾಮಿನೋಸ್. ಅಟ್ಲೀಸ್ಟ್ ಡಾಮಿನೋಸಲ್ಲಿ ಪಿಜ್ಜಾನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದೆ ಬೇರೆ, ಬಟ್ ಮಳೆ ಬಂದಿದ್ದರಿಂದ ಎಲ್ಲ ಕ್ಯಾನ್ಸಲ್ ಆಯಿತು. ಅದಕ್ಕೋಸ್ಕರ 1 ಅವರ್ ಇಲ್ಲೇ ಎಲ್ಲಾದರೂ ನಿಯರ್ ಬೈ ಚಿಟ್ ಚಾಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಏನಾದರೂ ತಿನ್ಕೊಂಡು ಬರೋಣ. ಅವಳಿಗೂ ಫ್ರೀ ಇತ್ತು ಅವತ್ತು ಅಂತ ಹೇಳ್ಬಿಟ್ಟು ಸೊ ಈಚೆ ಬಂದ್ವಿ. ಪಿಜ್ಜಾನು ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಜಾಸ್ತಿನೂ ಪಿಜ್ಜಾ ತಿನ್ನೋಕ್ಕಾಗಲ್ಲ. ಸೊ ಇಬ್ಬರು ಶೇರಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ವಿ ನಾವಲ್ಲಿ. ಒನ್ಸ್ ಇನ್ ಎ ವೈಲ್ ಅವಳು ಕೂಡ ಫ್ರೀ ಆಗ್ತಾಳೆ. ಅದಕ್ಕೋಸ್ಕರ ಫ್ರೀ ಸಿಕ್ಕಿದಾಗ ಈ ಥರ ಹೊರಗಡೆ ಹೋಗ್ತೀವಿ. ತುಂಬ ದಿನಗಳಾಗಿತ್ತು ನಾವಿಬ್ಬರು ಹೊರಗಡೆ ಹೋಗಿ ಒಟ್ಟಿಗೆ ಶಾಪಿಂಗ್ ಮಾಡಿ ಅಥವಾ ಈ ಥರ ತಿನ್ನೋದಕ್ಕೆ ಹೋಗಿ ತುಂಬ ದಿನಗಳೇ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಜೊತೆಗೆ ಹೋದ್ವಿ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಪಿಜ್ಜಾನ ತಿನ್ಕೊಂಡು ಬಂದ್ವಿ. ವಿ ಆರ್ಡರ್ಡ್ 1 ಕಾರ್ನ್ ಪಿಜ್ಜಾ ವಿತ್ ಚೀಸ್ ಆ್ಯಂಡ್ 1 ಬಾಟಲ್ ಆಫ್ ಮಿರಿಂಡಾ. ಅಷ್ಟೇ ಆರ್ಡರ್ ಮಾಡಿದ್ದು. ಬಿಕಾಸ್ ನನಗೆ ಟಾಪಿಂಗ್ಸ್ ಜಾಸ್ತಿ ಇರೋಂಥ ಪಿಜ್ಜಾ ಇಷ್ಟ ಆಗೋದಿಲ್ಲ. ಅದಕ್ಕೆ ಲೈಟಾಗಿರಲಿ ಅಂದ್ಬಿಟ್ಟು ಕಾರ್ನ್ದನ್ನು ತೊಗೊಂಡೆ. ಕಾರ್ನ್ದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆ್ಯಂಡ್ ಆಲ್ಸೋ ಪಿಜ್ಜಾ ಈವ್ನಿಂಗ್ ಟೈಮಲ್ಲಿ ತಿಂದರೆ ಸ್ವಲ್ಪ ಹೆವಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ತೊಗೊಂಡು ಶೇರಿಂಗ್ ಮಾಡ್ಕೊಳ್ಳೋಣ, ಬೇಕಾದರೆ ಬೇರೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದನ್ನು ಆರ್ಡರ್ ಮಾಡ್ಕೊಂಡ್ವಿ. ಒನ್ಸ್ ಇನ್ ಅ ವೈಲ್ ಆಸ್ ಅ ಸ್ನ್ಯಾಕ್ಸ್ ಆಗಿ ನಾವು ಈ ಪಿಜ್ಜಾನ ತಿನ್ಬೋದು. ಜಾಸ್ತಿನೂ ತಿನ್ನಬಾರ್ದು, ಅಷ್ಟು ಒಳ್ಳೆಯದಲ್ಲ. ಸೊ ಒನ್ಸ್ ಇನ್ ಅ ವೈಲ್ ಈ ಥರ ನಾನು ತಿಂತೀನಿ, ಜಸ್ಟ್ ಫಾರ್ ಅ ಟೇಸ್ಟ್ ಅಂತ ಹೇಳ್ಬೋದು. ನಾವು ಪಿಜ್ಜಾ ತಿಂದ್ಬಿಟ್ಟು ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ.
ನಾವು ಪಿಜ್ಜಾ ಲೈಟಾಗಿ ತಿಂದಿದ್ರಿಂದ ಸೊ ಏನಾದರೂ ಊಟ ಮಾಡೋಣ ಅಂತ ಹೇಳಿದಾಗ ನಮ್ಮ ಅಕ್ಕ ಓಕೆ ಬಿರಿಯಾನಿ ತಿನ್ನೋಣ ಅಂತ ಹೇಳಿದ್ದು. ಬಟ್ ನನಗೆ ಅಷ್ಟಾಗಿ ನಾನ್ ವೆಜ್ ಇಷ್ಟ ಆಗದಿರೋ ಕಾರಣ 1 ಪ್ಲೇಟ್ ಬಿರಿಯಾನಿ ತೊಗೊಂಡಿದ್ವಿ, ಅದನ್ನೇ ಶೇರಿಂಗ್ ಮಾಡ್ಕೊಂಡ್ವಿ. ಸೊ ನಾನು ಜಸ್ಟ್ ರೈಸನ್ನು ತಿಂದೆ ಅಷ್ಟೇ. ಈವನ್ ನಾನು ಕಬಾಬ್ 1 ಪೀಸ್ ಹಾಕ್ಕೊಂಡಿದ್ದೆ, ಬಟ್ ಲೇಟರ್ ಅವಳಿಗೆ ವಾಪಸ್ ಕೊಟ್ಬಿಟ್ಟೆ ನಾನು. ಸೊ ಇದನ್ನು ತಿಂದ್ಕೊಂಡು ಆಮೇಲೆ ನಾವು ಮನೆ ಕಡೆಗೆ ಹೊರಟ್ವಿ. ಹೀಗಿತ್ತು ನನ್ನ ಡೇ ಔಟ್ ವಿತ್ ಮೈ ಸಿಸ್ಟರ್ ವ್ಲಾಗ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್, ಟೇಕ್ ಕೇರ್.